ಸೊ ನೆಕ್ಸ್ಟ್ ಟ್ರೈಬಲ್ ರಿವೋಲ್ಟ್ಸ್ ಆ್ಯಂಡ್ ಪೆಸೆಂಟ್ ರಿವೋಲ್ಟ್ಸ್. ಬುಡಕಟ್ಟು ದಂಗೆಗಳು, ಇದು ಕೂಡ ಕ್ವಶನ್ ಏರಿಯಾ. ಆ್ಯಂಡ್ ಟ್ರೈಬಲ್ ರಿವೋಲ್ಟ್ಸ್ ಆ್ಯಂಡ್ ಪೆಸೆಂಟ್ಸ್ ರಿವೋಲ್ಟ್ಸ್, ರೈತ ದಂಗೆಗಳು ಮತ್ತು ಬುಡಕಟ್ಟು ದಂಗೆಗಳು ಅಥವಾ ರೈತ ಚಳುವಳಿಗಳು ಕೂಡ ಇದರಲ್ಲೆಲ್ಲ ಕವರ್ ಆಗುತ್ತೆ. ಸೊ ಆಲ್ರೆಡಿ ನೀವು ಹಿಸ್ಟ್ರಿನಲ್ಲಿ ಓದಿರ್ತೀರ, ಬಟ್ ಇದು ರೆವಿನ್ಯೂ ರಿಲೇಟೆಡ್ ಆಗಿರೋದ್ರಿಂದ ನಾವು ಕವರ್ ಮಾಡ್ತೀವಿ. ಸೊ ಫಸ್ಟ್ ರೆಬಿಲಿಯನ್, ಸನ್ಯಾಸಿ ರೆಬಿಲಿಯನ್, ಸನ್ಯಾಸಿ ದಂಗೆ, ಸನ್ಯಾಸಿ ರೆಬಿಲಿಯನ್, ಸನ್ಯಾಸಿ ದಂಗೆ. ದಿಸ್ ರೆಬಿಲಿಯನ್ ಹೆಲ್ಡ್ ಇನ್ 1772. 1772ನಲ್ಲಿ ಈ ದಂಗೆ ಆಗುತ್ತೆ, ಸನ್ಯಾಸಿ ದಂಗೆ. ಹೆಲ್ಡ್ ಇನ್ ಬೆಂಗಾಲ್, ಬಂಗಾಳದಲ್ಲಿ ಆಗುತ್ತೆ. ಹೆಲ್ಡ್ ಅಟ್ ಮುಷಿರಾಬಾದ್ ಆ್ಯಂಡ್ ವೈಕುಂಠಪುರ ಇನ್ ಬೆಂಗಾಲ್. ಬಂಗಾಳದಲ್ಲಿ ಮುಷಿರಾಬಾದ್ ಮತ್ತು ವೈಕುಂಠಪುರದಲ್ಲಾಗುತ್ತೆ. ಅಲ್ಲಿ ಸನ್ಯಾಸೀಸ್ ಸೈಂಟ್ಸ್ ರಿವೋಲ್ಟೆಡ್, ಸನ್ಯಾಸಿಗಳು ದಂಗೆ ಹೇಳ್ತಾರೆ ಅಂಡರ್ ದ ಲೀಡರ್ಶಿಪ್ ಆಫ್ ಮಂಜು ಶಾ ಫಕೀರ್. ಮಂಜು ಶಾ ಫಕೀರ್ ಒಬ್ಬ ಸನ್ಯಾಸಿ ಇರ್ತಾನೆ, ಮಂಜು ಶಾ ಫಕೀರ್ ಅಂತ. ಅವನ ಕಾಲದಲ್ಲಿ ದಂಗೆ, ಅವನ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ರಿವೋಲ್ಟೆಡ್ ಅಗೇನೆಸ್ಟ್ ಲ್ಯಾಂಡ್ ರೆವಿನ್ಯೂ ಪಾಲಿಸಿ. ಏನು ಡ್ಯೂರಿಂಗ್ ಡ್ಯೂಯಲ್ ಗೌರ್ನಮೆಂಟ್, ದ್ವಿಸರ್ಕಾರ ಪದ್ಧತಿನಲ್ಲಿ ಹೆಚ್ಚು ಕಂದಾಯನ ವಸೂಲಿ ಮಾಡ್ತಾ ಇರ್ತಾರೆ. ಏಕೆಂದರೆ ಲ್ಯಾಂಡ್ ರೆವಿನ್ಯೂ ಕಲೆಕ್ಷನ್ ಡ್ಯೂಯಲ್ ಗೌರ್ನಮೆಂಟಲ್ಲಿ ಯಾರ ಹತ್ರ ಇರುತ್ತೆ? ಬ್ರಿಟಿಷರ್ ಅಂಡರಲ್ಲಿ ಇರುತ್ತೆ ಕಂದಾಯ ವಸೂಲಿ ಮಾಡೋದು. ಹಾಗಾಗಿ ದೇವರ ಕಲೆಕ್ಟಿಂಗ್ ಮ್ಯಾಕ್ಸಿಮಮ್ ರೆಂಟ್, ಜಾಸ್ತಿ ಕಂದಾಯನ ವಸೂಲಿ ಮಾಡ್ತಿರ್ತಾರೆ. ಹಾಗಾಗಿ ಅಂಡರ್ ದ ಲೀಡರ್ಶಿಪ್ ಆಫ್ ಮಂಜು ಶಾ ಫಕೀರ್, ಸೊ ಡ್ಯೂರಿಂಗ್ ಡ್ಯೂಯಲ್ ಗೌರ್ನಮೆಂಟ್ ಪೀರಿಯಡ್, ದ್ವಿಸರ್ಕಾರ ಪದ್ಧತಿಯ ಕಾಲದಲ್ಲಿ ದಂಗೆ ಹೇಳ್ತಾರೆ. ಫಸ್ಟ್ ರಿವೋಲ್ಟ್, ಕಂದಾಯದ ವಿರುದ್ಧ ಆಗುವಂಥ ಮೊದಲ ದಂಗೆ. ಮೂವಿನೂ ಬರ್ತಾ ಇದೆ, ಸನ್ಯಾಸಿ ದಂಗೆದು. ಓಕೆ, ಸೊ ಸನ್ಯಾಸಿ ದಂಗೆ. ಇದ್ರ ಮೇಲೆ, ಈ ಸನ್ಯಾಸಿ ದಂಗೆಯ ಬೇಸಿಸ್ ಮೇಲೆ ಬಂಕಿಮಚಂದ್ರ ಚಟರ್ಜಿ ರೋಟ್ ಎ ಬುಕ್ ಕಾಲ್ಡ್ ಆನಂದ ಮಠ. ಆನಂದ ಮಠ ಅಂತ ಬಂಕಿಮಚಂದ್ರ ಚಟರ್ಜಿ ಬರೆದಿರೋದು ಕೃತಿ, ಸನ್ಯಾಸಿ ದಂಗೆಯನ್ನು ಕುರಿತೇ ಬರೆದಿರೋದು. ಓಕೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಚುಹಾರ್ ರೆಬಿಲಿಯನ್, ಚುಹಾರ್ ದಂಗೆ. ಬಟ್ ಬ್ರಿಟಿಷರ್ ಸಪ್ರೆಸ್ಡ್ ದಿಸ್, ದಂಗೆಯನ್ನು ದಮನ ಮಾಡ್ತಾರೆ. ನೆಕ್ಸ್ಟು ಚುಹಾರ್ ರೆಬಿಲಿಯನ್, ಚುಹಾರ್ ದಂಗೆ. ತುಂಬ ದಂಗೆಗಳಾಗುತ್ತೆ. 1776ಇಂದ 1772 ಟು 1776 ಆ್ಯಂಡ್ 1795ಇಂದ 1816. ಚುಹಾರ್ ಅಂತ ಬುಡಕಟ್ಟುಗಳು, ದ ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಬಂಗಾಳದಲ್ಲಿ ದಂಗೆ ಹೇಳ್ತಾರೆ ಅಟ್ ಮಿಡ್ನಾಪುರ್ ಇನ್ ಬೆಂಗಾಲ್. ಬಂಗಾಳದ ಮಿಡ್ನಾಪುರಲ್ಲಿ ದಂಗೆ ಹೇಳ್ತಾರೆ. ಮಿಡ್ನಾಪುರಲ್ಲಿ ದಂಗೆ ಹೇಳ್ತಾರೆ. ದೇ ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಮೆನಿ ಟೈಮ್ಸ್, ಅನೇಕ ಬಾರಿ ದಂಗೆ ಹೇಳ್ತಾರೆ ಅಂಡರ್ ದ ಲೀಡರ್ಶಿಪ್ ಆಫ್ ದುರ್ಜನ್ ಸಿಂಗ್. ಲೀಡರ್ಸ್ ಇಂಪಾರ್ಟೆಂಟು, ನಿಮಗೆ ಡೇಟ್ಸ್ ಇಂಪಾರ್ಟೆಂಟು. ದುರ್ಜನ್ ಸಿಂಗ್ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಏನಕ್ಕೆ ದಂಗೆ ಹೇಳ್ತಾರೆ ಗೊತ್ತಿದೆ ನಿಮಗೆ. 1760ಇಂದ 1764ವರೆಗೂ ಮೀರ್ ಕಾಸಿಂ ಬಂದಿರ್ತಾನೆ. ಮೀರ್ ಕಾಸಿಂ ಈ ಸೀಡೆಡ್ ಜಮೀನ್ದಾರಿ ರೈಟ್ಸ್ ಆಫ್ 3 villages to 3 districts to ಬ್ರಿಟಿಷರ್ಸ್. 3 ಜಿಲ್ಲೆಗಳ ಜಮೀನ್ದಾರಿ ಹಕ್ಕನ್ನು ಬ್ರಿಟಿಷರಿಗೆ ಕೊಟ್ಟಿರ್ತಾನೆ. ಬುರ್ದ್ವಾನ್, ಮಿಡ್ನಾಪುರ್ ಆ್ಯಂಡ್ ಚಿತ್ತಗಾಂಗ್. ಬುರ್ದ್ವಾನ್, ಮಿಡ್ನಾಪುರ್ ಮತ್ತು ಚಿತ್ತಗಾಂಗನ್ನು ಕೊಟ್ಟಿರ್ತಾನೆ. ಸೊ ಬ್ರಿಟಿಷರು ಜಮೀನ್ದಾರಿ ಹಕ್ಕನ್ನು ಪಡ್ಕೊಂಡಿರ್ತಾರೆ. ಮಿಡ್ನಾಪುರ್ನ ಜಮೀನ್ದಾರಿ ಹಕ್ಕನ್ನು ಬ್ರಿಟಿಷರು ಪಡ್ಕೊಂಡಿರ್ತಾರೆ ಮೀರ್ ಕಾಸಿಂನಿಂದ. ಅಲ್ಲಿ ದೇವರ್ ಇಂಪೋಸಿಂಗ್ ಹೈ ಲ್ಯಾಂಡ್ ಟ್ಯಾಕ್ಸ್. ಮಿಡ್ನಾಪುರಲ್ಲಿ ಜಾಸ್ತಿ ಕಂದಾಯನ ಹಾಕ್ತಾ ಇರ್ತಾರೆ, ಅದರಿಂದ ದಂಗೆ ಹೇಳ್ತಾರೆ. ಯಾರ ನೇತೃತ್ವದಲ್ಲಿ? ದುರ್ಜನ್ ಸಿಂಗ್ ನೇತೃತ್ವದಲ್ಲಿ. ಸೊ ಲೇಟರ್ ದಿಸ್ ರೆಬಿಲಿಯನ್ ಆಲ್ಸೋ ಸಪ್ರೆಸ್ಡ್, ಈ ದಂಗೆನೂ ದಮನ ಮಾಡ್ತಾರೆ. ನೆಕ್ಸ್ಟ್ ಪಾಳೆಗಾರ್ ರೆಬಿಲಿಯನ್, ಪಾಳೆಗಾರರ ದಂಗೆ. ಪಾಳೆಗಾರ್ಸ್ ರೆಬಿಲಿಯನ್.
ಪಾಳೆಗಾರರ ದಂಗೆ. ಪಾಳೆಗಾರ್ಸ್ ಅಂದರೆ ಲ್ಯಾಂಡ್ ಲಾರ್ಡ್ಸ್. ದೇ ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಬಿಟ್ವೀನ್ 1801 to 1806 and 1856. 1801 1806ವರೆಗೆ ಮತ್ತು 856ರಲ್ಲಿ ದಂಗೆ ಹೇಳ್ತಾರೆ. ಎಲ್ಲಿ? ಪಾಳೆಗಾರ್ಸ್ ರಿವೋಲ್ಟೆಡ್ ಇನ್ ಕೇರಳ, ತಮಿಳುನಾಡು ಆ್ಯಂಡ್ ಇನ್ ಆಂಧ್ರ. ಕೇರಳ ಮತ್ತು ತಮಿಳುನಾಡು, ಆಂಧ್ರಗಳಲ್ಲಿ ದಂಗೆ ಹೇಳ್ತಾರೆ ಎಗೇನೆಸ್ಟ್ ಲ್ಯಾಂಡ್ ರೆವಿನ್ಯೂ, ಲ್ಯಾಂಡ್ ರೆವಿನ್ಯೂ, ಭೂ ಕಂದಾಯದ ವಿರುದ್ಧ. ಯಾರ್ಯಾರು? ಕೇರಳದಲ್ಲಿ ಪುಲಿತೇವಾರ್, ವೀರಪಾಂಡ್ಯನ್ ಕಟ್ಟಬೊಮ್ಮನ್, ಪುಲಿತೇವಾರ್, ವೀರಪಾಂಡ್ಯನ್ ಕಟ್ಟಬೊಮ್ಮನ್, ತಮಿಳುನಾಡು. ವೀರಪಾಂಡ್ಯನ್ ಕಟ್ಟಬೊಮ್ಮನ್ ತಮಿಳುನಾಡು. ಧೀರನ್ ಚಿನ್ನಮಲೈ, ಮರಡು ಬ್ರದರ್ಸ್ ಕೇರಳದಲ್ಲಿ, ಮರಡು ಸಹೋದರರು ಇವರೆಲ್ಲ ಕೇರಳ ಮತ್ತು ತಮಿಳುನಾಡಲ್ಲಿ ದಂಗೆ ಹೇಳ್ತಾರೆ. ಇನ್ನು ಆಂಧ್ರದಲ್ಲಿ ಉಯ್ಯಾಲವಾಡ ನರಸಿಂಹರೆಡ್ಡಿ, ಅವನು 856ರಲ್ಲಿ ದಂಗೆ ಹೇಳ್ತಾನೆ, ಉಯ್ಯಾಲವಾಡ ನರಸಿಂಹರೆಡ್ಡಿ. ಓಕೆ, ಮೂವಿನೂ ಇದೆ. ಸೊ ನೆಕ್ಸ್ಟ್ ಬಿಲ್ ರೆಬಿಲಿಯನ್, ಬಿಲ್ಲರ ದಂಗೆ. ಹೆಲ್ಡ್ ಬಿಟ್ವೀನ್ 1817 to 1819. 1817 1819ವರೆಗೂ ದಂಗೆಗಳಾಗುತ್ತೆ. ಬಿಲ್ಲರು. ಬಿಲ್ಸ್ ಇನ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳಲ್ಲಿ ದಂಗೆ ಹೇಳ್ತಾರೆ ಬಿಲ್ಲರು, ಟ್ರೈಬಲ್ ಪೀಪಲ್. ಅಂಡರ್ ದ ಲೀಡರ್ಶಿಪ್ ಆಫ್ ಸೇವಾರಾಮ್ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಸೇವಾರಾಮ್ ಆ್ಯಂಡ್ ತ್ರಿಯಂಬಕ್ ಜಿ ದಂಗ್ಲಾ, ಸೇವಾರಾಮ್ ಮತ್ತು ತ್ರಿಯಂಬಕ್ ಜಿ ದಂಗ್ಲಾ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಬಟ್ ಆಲ್ ರೆಬಿಲಿಯನ್ ಸಪ್ರೆಸ್ಡ್, ಎಲ್ಲ ದಂಗೆಗಳನ್ನ ಬ್ರಿಟಿಷರು ದಮನ ಮಾಡ್ತಾರೆ. ನೆಕ್ಸ್ಟ್ ಕೋಲ್ ಆ್ಯಂಡ್ ಹೋ ರೆಬಿಲಿಯನ್, ಕೋಲ್ ಮತ್ತು ಹೋ ದಂಗೆ. ಕೋಲ್ ಬುಡಕಟ್ಟುಗಳು ಮತ್ತು ಹೋ ಬುಡಕಟ್ಟುಗಳು ದಂಗೆ ಹೇಳ್ತಾರೆ. 1820 many times they revolted. 1822, 1820, 22 and 1832 ಮೂರು ಬಾರಿ ದಂಗೆ ಹೇಳ್ತಾರೆ. ಸಮ್ಟೈಮ್ಸ್ ಕ್ರಾನಾಲಜಿಕಲ್ ಕೇಳ್ತಾರೆ, ಕ್ರಾನಾಲಜಿಕಲ್ ಆರ್ಡರಲ್ಲಿ ಕೇಳ್ತಾರೆ, ಕೆಲವೊಂದನ್ನು ಕೇಳ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್. ಅದಕ್ಕೆ ಕ್ರಾನಾಲಜಿಕಲಲ್ಲೇ ನಾನು ತೆಗೆದುಕೊಂಡ್ಬಂದಿದ್ದೀನಿ. ಓಕೆ, ಸೊ ಕೋಲ್ ಆ್ಯಂಡ್ ಹೋ ದಂಗೆ ಹೇಳ್ತಾರೆ. ಇನ್ ಮಿಡ್ಲ್ ಇಂಡಿಯಾ, ಮಧ್ಯ ಭಾರತದಲ್ಲಿ ದಂಗೆ ಹೇಳ್ತಾರೆ. ಮಿಡ್ಲ್ ಇಂಡಿಯಾ ಅಟ್ ಸಿಂಗಭೂಮ್ ಆ್ಯಂಡ್ ಛೋಟನಾಗ್ಪುರ ಏರಿಯಾ. ಸಿಂಗಭೂಮ್ ಮತ್ತು ಛೋಟನಾಗ್ಪುರ ಪ್ರದೇಶಗಳ ಹತ್ರ ದಂಗೆ ಹೇಳ್ತಾರೆ ಎಗೇನೆಸ್ಟ್ ಲ್ಯಾಂಡ್ ರೆವಿನ್ಯೂ, ಲ್ಯಾಂಡ್ ರೆವಿನ್ಯೂ ಆ್ಯಂಡ್ ಬ್ರಿಟಿಷ್ ಜಮೀನ್ದಾರ್ಸ್ ಎಕ್ಸ್ಪ್ಲಾಯ್ಟೇಷನ್, ಜಮೀನ್ದಾರರ ಶೋಷಣೆ, ಭೂ ಕಂದಾಯದ ವಿರುದ್ಧ ದಂಗೆ ಹೇಳ್ತಾರೆ. ಲೀಡರ್ಸು ನಮಗೆ ಸಿಕ್ಕಲ್ಲ. ಇದೇ ಕೋಲ್ರು ಮೆನಿ ಟೈಮ್ಸ್ ಹೇಳ್ತಾರೆ. ನೆಕ್ಸ್ಟ್ ಪಾಗಲ್ಪಂತಿ ರೆಬಿಲಿಯನ್, ಪಾಗಲ್ಪಂತಿ ದಂಗೆ, ಪಾಗಲ್ಪಂತಿ ರೆಬಿಲಿಯನ್. ಸೊ ರಿವೋಲ್ಟೆಡ್ ಬಿಟ್ವೀನ್ 1825 to 1850, ಈ ಅವಧಿನಲ್ಲಿ ದಂಗೆ ಹೇಳ್ತಾರೆ ಪಾಗಲ್ಪಂತಿಗಳು. ಎರಡು ಟೈಮು, 1825 and 1850. ರಿವೋಲ್ಟೆಡ್ ಇನ್ ಬಂಗಾಳದಲ್ಲಿ ದಂಗೆ ಹೇಳ್ತಾರೆ ಪಾಗಲ್ಪಂತೀಸ್. ಅಂಡರ್ ದ ಲೀಡರ್ಶಿಪ್ ಆಫ್ ಕರಮ್ ಶಾ ಆ್ಯಂಡ್ ಇಸ್ ಸನ್ ಟಿಪ್ಪು. ಕರಮ್ ಶಾ ಮತ್ತು ಅವನ ಮಗ ಟಿಪ್ಪು. ನೋಡಿ, ಅಲ್ಲೊಬ್ಬ ಟಿಪ್ಪು ಬರ್ತಾನೆ. ಓಕೆ, ಕರಮ್ ಶಾ ಮತ್ತು ಅವನ ಮಗ ಟಿಪ್ಪು ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ ಪಾಗಲ್ಪಂತೀಸ್. ಓಕೆ,
ಆಮೇಲೆ ಒಬ್ಬನೇ ಟಿಪ್ಪು ಅಂತ ತಿಳ್ಕೊಬಾರ್ದು, ಅಲ್ಲೊಬ್ಬ ಇರ್ತಾನೆ ಟಿಪ್ಪು. ಓಕೆ, ನೆಕ್ಸ್ಟ್ ಸಿಂಗ್ಪೋ ರೆಬಿಲಿಯನ್. ಸಿಂಗ್ಪೋ ದಂಗೆ, ಸಿಂಗ್ಪೋ ರೆಬಿಲಿಯನ್. ಸೊ ಹೆಲ್ಡ್ ಬಿಟ್ವೀನ್ 1830 and 1839. ಈ ಅವಧಿನಲ್ಲಿ ದಂಗೆ ಹೇಳ್ತಾರೆ ಸಿಂಗ್ಪೋ. ಇನ್ನು ಅಸ್ಸಾಮಲ್ಲಿ ದಂಗೆ ಹೇಳ್ತಾರೆ ಬಿಟ್ವೀನ್ 30 to 39 ಅಂಡರ್ ದ ಲೀಡರ್ಶಿಪ್ ಆಫ್ ನಿರಂಗ್ ಪೈದು ಆ್ಯಂಡ್ ಕಾಸ್ಮಾ ಮತ್ತು ನಿರಂಗ್ ಪೈದು ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ನೆಕ್ಸ್ಟ್ ಒನ್ ಮೋರ್ ಕೋಲ್ ರೆಬಿಲಿಯನ್, ಇನ್ನೊಂದು ಕೋಲರ ದಂಗೆ. ದಿಸ್ ಕೋಲ್ ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಇನ್ 1824, 1828, 1839, 1844 and in 1848. ಮೆನಿ ಟೈಮ್ಸ್ ದ ರಿವೋಲ್ಟೆಡ್, ಅನೇಕ ಬಾರಿ ಕೋಲರು ದಂಗೆ ಹೇಳ್ತಾರೆ. ಎಲ್ಲಿ? ಮಹಾರಾಷ್ಟ್ರ, ಗುಜರಾತ್ ಆ್ಯಂಡ್ ಇನ್ ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ, ಗುಜರಾತ್ ಮತ್ತು ಆಂಧ್ರ ಪ್ರದೇಶಲ್ಲಿ ದಂಗೆ ಹೇಳ್ತಾರೆ ಮೆನಿ ಟೈಮ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ವಾಲೆ ಬಸೂರೆ. ಲೀಡರ್ಸ್ ವಾಲೆ ಬಸೂರೆ, ಚಿಮ್ಮಂಜಿ ಯಾದವ್ ಆ್ಯಂಡ್ ನಾನಾ ದರ್ಬಾರೆ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಓಕೆ, ಫೈನಲಿ ಬ್ರಿಟಿಷರ್ಸ್ ಸಪ್ರೆಸ್ಡ್ ದಿಸ್. ನೆಕ್ಸ್ಟ್ ಭೂಮಿಜಿ ರೆಬಿಲಿಯನ್, ಭೂಮಿಜಿ ದಂಗೆ. ರಿವೋಲ್ಟೆಡ್ ಬಿಟ್ವೀನ್ 1833 to 1844. 1833 ಇಂದ 44 ಅವಧಿನಲ್ಲಿ. ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಇನ್ ಬೆಂಗಾಲ್ ಅಟ್ ಮಿಡ್ನಾಪುರ್. ಬಂಗಾಳದ ಮಿಡ್ನಾಪುರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಅಂಡರ್ ದ ಲೀಡರ್ಶಿಪ್ ಆಫ್ ಗಂಗನಾರಾಯಣ್ ನೇತೃತ್ವದಲ್ಲಿ ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಇನ್ ಮಿಡ್ನಾಪುರ್ ಇನ್ ಬೆಂಗಾಲ್, ಬಂಗಾಳದ ಮಿಡ್ನಾಪುರಲ್ಲಿ. ಓಕೆ, ನೆಕ್ಸ್ಟ್ ಕೋಂಡ್ ರೆಬಿಲಿಯನ್, ಕೋಂಡ್ ದಂಗೆ. ಕೋಂಡ್ ದಂಗೆ revolted many times in 1846, 48, 46, 48, 55, 1855 and 1914. So revolted against Britishers many times in Orissa. ಒರಿಸ್ಸಾದ ಕೋಂಡ್ ಅಥವಾ ಗೋಂಡ್, GOND, ಕೋಂಡ್ ಅಥವಾ ಗೋಂಡ್ ಬುಡಕಟ್ಟುಗಳು ದಂಗೆ ಹೇಳ್ತಾರೆ. Revolted against Britishers, against high land revenue and British exploitation and Jamindars exploitation. Revolted under the leadership of ಚಕ್ರ ಬಿಸೋಲ್ ನೇತೃತ್ವದಲ್ಲಿ ಅವರು ದಂಗೆ ಹೇಳ್ತಾರೆ. ನೆಕ್ಸ್ಟ್ ಅಹೋಮ್ ರಿವೋಲ್ಟ್, ಅಹೋಮ್ ದಂಗೆ 1828. ಅಹೋಮ್ ಅಸ್ಸಾಮಲ್ಲಿ ದಂಗೆ ಹೇಳ್ತಾರೆ. ಇನ್ನು ಅಸ್ಸಾಂ ಅಹೋಮ್ ರಿವೋಲ್ಟೆಡ್, ಅಹೋಮ್ಗಳು ಅಸ್ಸಾಮಲ್ಲಿ ದಂಗೆ ಹೇಳ್ತಾರೆ ಅಂಡರ್ ದ ಲೀಡರ್ಶಿಪ್ ಆಫ್ ಗೋಮಾದಾರ್ ಕೋನ್ವಾರ್ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಓದಿರ್ತೀರ, ಫಸ್ಟ್ ಆಂಗ್ಲೋ ಬರ್ಮಾ ವಾರ್ ಆಗುತ್ತೆ 1824 to 26. ಫಸ್ಟ್ ಆಂಗ್ಲೋ ಬರ್ಮಾ ವಾರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಅಸ್ಸಾಂ, ಅರಕಾನ್, ಮಣಿಪುರನ ಕ್ಯಾಪ್ಚರ್ ಮಾಡ್ಕೋತಾರೆ. ಯಾವಾಗ ಬ್ರಿಟಿಷರ್ ಅಂಡರಿಗೆ ಬರ್ತಾರೋ ಅಹೋಮ್ಗಳು ಆವಾಗ ದಂಗೆ ಹೇಳ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಹಿಸ್ಟ್ರಿನಲ್ಲಿ ಓದಿರ್ತೀರ. ನೆಕ್ಸ್ಟ್ ಕಾಸಿ ರೆಬಿಲಿಯನ್, ಕಾಸಿ ದಂಗೆ
ಕಾಸಿ ರೆಬಿಲಿಯನ್, ಕಾಸಿ ದಂಗೆ. ಕಾಸಿ is revolted 2 times, 1829 revolted between 1829 to 32. ಈ ಅವಧಿನಲ್ಲಿ ದಂಗೆ ಹೇಳ್ತಾರೆ. ಇನ್ ಅಸ್ಸಾಂ ಆ್ಯಂಡ್ ಮೇಘಾಲಯ, ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ದಂಗೆ ಹೇಳ್ತಾರೆ. ಅಂಡರ್ ದ ಲೀಡರ್ಶಿಪ್ ಆಫ್ ತಿರುತ್ತು ಸಿಂಗ್, ತಿರುತ್ತು, ಲೀಡರ್ಶಿಪ್ ಆಫ್ ತಿರುತ್ತು ಸಿಂಗ್ ಆ್ಯಂಡ್ ಕಾರ್ಮಾಣಿಕ್, ಕಾರ್ಮಾಣಿಕ್ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ನೆಕ್ಸ್ಟ್ ಸಂತಾಲ ರೆಬಿಲಿಯನ್, ಸಂತಾಲರ ದಂಗೆ. ಸಂತಾಲ್ ಆಲ್ಸೋ ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಮೆನಿ ಟೈಮ್. ಸಂತಾಲರು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಬಿಟ್ವೀನ್ 1840 to 1844, 40ಯಿಂದ 44 ಅವಧಿನಲ್ಲಿ ದಂಗೆ ಹೇಳ್ತಾರೆ. ಇನ್ ಮಹಾರಾಷ್ಟ್ರ, ಮಹಾರಾಷ್ಟ್ರದಲ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ನರಸಿಂಗ್ ಪಾಟೇಕರ್ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಓಕೆ, ಬಟ್ ಸಪ್ರೆಸ್ಡ್ ದಿಸ್. ನೆಕ್ಸ್ಟ್ ಬುಂಡೇಲಾ ರೆಬಿಲಿಯನ್, ಬುಂಡೇಲಾ ದಂಗೆ, ಬುಂಡೇಲಾ ರೆಬಿಲಿಯನ್ ಹೆಲ್ಡ್ ಇನ್ 1842, 1842ರಲ್ಲಿ ಆಗುತ್ತೆ. ಇನ್ ಮಧ್ಯಪ್ರದೇಶದ ಬುಂದೇಲ್ಖಂಡಲ್ಲೇ ಆಗುತ್ತೆ. ಬುಂದೇಲ್ಖಂಡ್ ಇನ್ ಮಧ್ಯಪ್ರದೇಶ್. ಹಿಯರ್ ಬುಂಡೇಲ್ಸ್ ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಮಧುಕರ್ ಶಾ ಅಂಡ್ ಜವಾಹರ್ ಸಿಂಗ್. ಮಧುಕರ್ ಶಾ ಮತ್ತು ಜವಾಹರ್ ಸಿಂಗ್ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ನೆಕ್ಸ್ಟ್ ಲುಸಾಯಿ ರೆಬಿಲಿಯನ್, ಲುಸಾಯಿ ದಂಗೆ. ಇನ್ 1842ನಲ್ಲಿ ಲುಸಾಯಿಸ್ ರಿವೋಲ್ಟೆಡ್ ಇನ್ ನಾರ್ತ್ ಈಸ್ಟ್, ಈಶಾನ್ಯ ಭಾಗದಲ್ಲಿ ದಂಗೆ ಹೇಳ್ತಾರೆ. ಲುಸಾಯಿ ಹಿಲ್ಸ್, ಲುಸಾಯಿ ಹಿಲ್ಸ್ ಎಲ್ಲಿ ಬರುತ್ತೆ? ಅರುಣಾಚಲ ಪ್ರದೇಶ ಅಲ್ಲಿ ಬರುತ್ತೆ ನೋಡಿ, ಅಲ್ಲಿ ಜಿಯೋಗ್ರಫಿನಲ್ಲಿ ನೋಡಿರ್ತೀರ. ಸೊ ಅಲ್ಲಿ ಲುಸಾಯಿಗಳು ದಂಗೆ ಹೇಳ್ತಾರೆ. ಅಂಡರ್ ದ ಲೀಡರ್ಶಿಪ್ ಆಫ್ ಶುಕ್ಲಾ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಶುಕ್ಲಾ ನೇತೃತ್ವದಲ್ಲಿ. ನೆಕ್ಸ್ಟ್ ಗಡ್ಕರಿ ರೆಬಿಲಿಯನ್, ಗಡ್ಕರಿ ದಂಗೆ, ಗಡ್ಕರಿ ರೆಬಿಲಿಯನ್ ಇನ್ 1844. ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಇನ್ ಮಹಾರಾಷ್ಟ್ರ ಗಡ್ಕರೀಸ್ ರಿವೋಲ್ಟೆಡ್, ಕೊಲ್ಲಾಪುರ್ ರೀಜನ್, ಮಹಾರಾಷ್ಟ್ರದ ಕೊಲ್ಲಾಪುರ ಪ್ರದೇಶದಲ್ಲಿ ಗಡ್ಕರೀಸ್ ರಿವೋಲ್ಟೆಡ್, ಗಡ್ಕರಿಗಳು ದಂಗೆ ಹೇಳ್ತಾರೆ. ಅಂಡರ್ ದ ಲೀಡರ್ಶಿಪ್ ಆಫ್ ಕೃಷ್ಣದಾಜಿ ಪಂಡಿತ್ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಕೃಷ್ಣದಾಜಿ ಪಂಡಿತ್. ನೆಕ್ಸ್ಟ್ ಇಂಪಾರ್ಟೆಂಟ್ ರೆಬಿಲಿಯನ್ ಸಂತಾಲ್ ರೆಬಿಲಿಯನ್, ಸಂತಾಲರ ದಂಗೆ. ಇದನ್ನೇ ಮ್ಯಾಕ್ಸಿಮಮ್ ಕೇಳ್ತಾರೆ. ಸಂತಾಲರು, ಕೋಲ್ರು, ಮುಂಡಾ ರೆಬಿಲಿಯನ್ ಓದಿರ್ತೀರ 3-4, ಅದರಲ್ಲಿ ಇದು ಇಂಪಾರ್ಟೆಂಟು. ಸಂತಾಲರ ದಂಗೆ ಇಲ್ಲೊಂದಾಗುತ್ತೆ 1840 to 44, ಒನ್ ಮೋರ್ ಸಂತಾಲ್ ರೆಬಿಲಿಯನ್, ಸಂತಾಲ್ ದಂಗೆ. ಇನ್ 1856, 857ರ ದಂಗೆಗೆ ಇನ್ಸ್ಪೈರ್ ಇವರು. ಉಯ್ಯಾಲವಾಡ ನರಸಿಂಹರೆಡ್ಡಿ ಇನ್ಸ್ಪೈರ್, ಸಂತಾಲರು ಇನ್ಸ್ಪೈರು 857ರ ದಂಗೆಗೆ. ಓಕೆ, ರಾಣಿ ಲಕ್ಷ್ಮೀಬಾಯಿಗೆ ಇನ್ಸ್ಪಿರೇಷನ್ನು ಉಯ್ಯಾಲವಾಡ ನರಸಿಂಹರೆಡ್ಡಿ, ಇವರು ಕೂಡ ಇನ್ಸ್ಪಿರೇಷನ್ 1857 ರಿವೋಲ್ಟ್ಗೆ. ಸಂತಾಲ್ಸ್ ರಿವೋಲ್ಟೆಡ್ ಇನ್ 1856, 856ರಲ್ಲಿ ದಂಗೆ ಹೇಳ್ತಾರೆ. ಇನ್ ಬಿಹಾರ್ನಲ್ಲಿ ದಂಗೆ ಹೇಳ್ತಾರೆ. ರಿವೋಲ್ಟೆಡ್ ಅಗೇನೆಸ್ಟ್ ಜಮೀನ್ದಾರ್ಸ್, ಎಕ್ಸ್ಪ್ಲಾಯ್ಟೇಷನ್, ಜಮೀನ್ದಾರರ ಶೋಷಣೆ ಆ್ಯಂಡ್ ಮನಿ ಲೆಂಡರ್ಸ್, ಲೇವಾದೇವಿಗಾರರು, ಆ್ಯಂಡ್ ಅಗೇನೆಸ್ಟ್ ಬ್ರಿಟಿಷರ್ಸ್. ಫಸ್ಟು ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ, ಲೇಟರ್ ಟರ್ನ್ಡ್ ಅಗೇನೆಸ್ಟ್ ಬ್ರಿಟಿಷರ್ಸ್. ಯಾಕೆಂದರೆ
ಅಲ್ಲಿ ಬಿಹಾರ ಬಂಗಾಳದಲ್ಲಿ ಏನು ಪರ್ಮನೆಂಟ್ ಲ್ಯಾಂಡ್ ರೆವಿನ್ಯೂ ತೊಗೊಂಬಂದಿರ್ತಾರೆ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್. ಅವಾಗೇನು ಮಾಡ್ತಾರೆ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ತಂದಾಗ ಏನು ಕಾಡಲ್ಲಿ ಸಂತಾಲರು ಇರ್ತಾರೆ, ಅವ್ರ ಭೂಮಿನೆಲ್ಲ ವಶಪಡಿಸ್ಕೊಂಡು ಭೂಮಿನೆಲ್ಲ ಕ್ಲೀನ್ ಮಾಡಿಸಿ ಜಮೀನ್ದಾರರಿಗೆ ನೀಡ್ತಾರೆ. ಅರ್ಥ ಆಗ್ತಿದ್ದಿಲ್ಲ, ಅವ್ರ ಭೂಮಿನ ಕಿತ್ಕೊಂಡು ಜಮೀನ್ದಾರರಿಗೆ ನೀಡ್ತಾರೆ. ಇವ್ರನ್ನೇನು ಮಾಡ್ತಾರೆ, ಇವರೆಲ್ಲ ಟೆನೆಂಟ್ಗಳಾಗ್ಬಿಡ್ತಾರೆ. ಟೆನೆಂಟ್ಗಳಂದರೆ ಗೇಣಿದಾರರು. ಆ್ಯಕ್ಚುಲಿ ಇವ್ರದ್ದೇ ಭೂಮಿ, ಟ್ರೈಬಲ್ ಲ್ಯಾಂಡ್ ಅದು. ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರ್ ಆದಾಗ ಇವ್ರ ಭೂಮಿನೆಲ್ಲ ಕಿತ್ಕೊಂಡು ಜಮೀನ್ದಾರಿಗೆ ಕೊಡೋಕ್ಕೆ ಶುರು ಮಾಡ್ತಾರೆ, ಕಾಯಂ ಜಮೀನ್ದಾರಿಗೆ. ಹಾಗಾಗಿ ಆ ಕಾಯಂ ಜಮೀನ್ದಾರರ ವಿರುದ್ಧ ಅವರು ದಂಗೆ ಹೇಳ್ತಾರೆ. ಸಿದ್ದು ಮಾಂಜಿ ಆ್ಯಂಡ್ ಕನ್ನು ಮಾಂಜಿ ಗೊತ್ತಿದೆ ಅನಿಸುತ್ತೆ ಲೀಡರ್ಸ್. ಸಿದ್ದು ಮಾಂಜಿ ಮತ್ತು ಕನ್ಹು ಮಾಂಜಿ, ಸಿದ್ದು ಮಾಂಜಿ ಆ್ಯಂಡ್ ಕನ್ಹು ಮಾಂಜಿ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಓಕೆ. ಜಾಂತಿಯಾ ಆ್ಯಂಡ್ ಗಾರೋ ರೆಬಿಲಿಯನ್, ಜಾಂತಿಯಾ ದಂಗೆ ಮತ್ತು ಗಾರೋ ದಂಗೆ. ಜಾಂತಿಯಾ ಆ್ಯಂಡ್ ಗಾರೋ ರೆಬಿಲಿಯನ್ ನಾರ್ತ್ ಈಸ್ಟಲ್ಲಿ ಆಗುತ್ತೆ, ಈಶಾನ್ಯ ಭಾಗದಲ್ಲಾಗುತ್ತೆ. ಹೆಲ್ಡ್ ಬಿಟ್ವೀನ್ 1860 to 70, 1860 70 ಅವಧಿನಲ್ಲಿ ನಡೆಯುತ್ತೆ. ಜಾಂತಿಯಾ ಮತ್ತು ಗಾರೋ ಹಿಲ್ಸ್ ಬರ್ತಾವಲ್ಲ ಮೇಘಾಲಯ, ಅಲ್ಲಿ ದಂಗೆಗಳಾಗುತ್ತೆ ಅಗೇನೆಸ್ಟ್ ಬ್ರಿಟಿಷರ್ಸ್. ಇನ್ ಜಾಂತಿಯಾ ಆ್ಯಂಡ್ ಗಾರೋ ರೀಜನ್, ಸೊ ರಿವೋಲ್ಟ್ ಹೆಲ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಕಿಯಾಂಗ್ ನೋಂಗ್ಮಾ and ತೋಗನ್ ಸಂಗಮ. ಕಿಯಾಂಗ್ ನೋಂಗ್ಮಾ ಆ್ಯಂಡ್ ತೋಗನ್ ಸಂಗಮ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಓಕೆ. ನೆಕ್ಸ್ಟ್ ರಾಮೋಶಿ ರೆಬಿಲಿಯನ್, ರಾಮೋಶಿ ದಂಗೆ ಇಂಪಾರ್ಟೆಂಟ್ ಇದು ಕೂಡ. ರಾಮೋಶಿ ದಂಗೆ ಹೆಲ್ಡ್ ಬಿಟ್ವೀನ್ 1876 to 1877 ಇನ್ ಮಹಾರಾಷ್ಟ್ರ. ಇಂಪಾರ್ಟೆಂಟ್ ರೆಬಿಲಿಯನ್. ಮಹಾರಾಷ್ಟ್ರದಲ್ಲಿ ದಂಗೆ ಹೇಳ್ತಾರೆ. ಮಹಾರಾಷ್ಟ್ರ ಆ್ಯಂಡ್ ಪೂನಾ ರೀಜನ್ ಇನ್ ಮಹಾರಾಷ್ಟ್ರ. ಅಲ್ಲಿ ರಾಮೋಶಿ ಅಂತ ಇರ್ತಾರೆ ಬುಡಕಟ್ಟುಗಳು. ಅವರು ದೆ ರಿವೋಲ್ಟೆಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಫಸ್ಟ್ ರೆವಲ್ಯೂಷನರಿ ಆಫ್ ಇಂಡಿಯಾ. ಯಾರು? ಭಾರತದ ಮೊದಲ ಕ್ರಾಂತಿಕಾರಿ ವಸುದೇವ ಬಲವಂತ ಪಡ್ಕೆ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ದೆ ರಿವೋಲ್ಟೆಡ್ ಅಗೇನೆಸ್ಟ್ ಜಮೀನ್ದಾರ್ಸ್. ಅಲ್ಲಿ ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ. ಲೇಟರ್ ಟರ್ನ್ಡ್ ಅಗೇನೆಸ್ಟ್ ಬ್ರಿಟಿಷರ ವಿರುದ್ಧ ತಿರುಗುತ್ತೆ ಅಂಡರ್ ದ ಲೀಡರ್ಶಿಪ್ ಆಫ್ ವಸುದೇವ ಬಲವಂತ ಪಡ್ಕೆ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ನೆಕ್ಸ್ಟ್ ಮುಂಡಾ ರೆಬಿಲಿಯನ್ ಇಂಪಾರ್ಟೆಂಟ್. ಮುಂಡಾ ದಂಗೆ, ಮುಂಡಾ ರೆಬಿಲಿಯನ್ 1899 and 1900. 1899 1900 ಆಗುತ್ತೆ. ಇನ್ ಬಿಹಾರ್ ಆ್ಯಂಡ್ ಜಾರ್ಖಂಡ್, ಬಿಹಾರ್ ಮತ್ತು ಜಾರ್ಖಂಡ್ನಲ್ಲಿ ಮುಂಡಾಸ್ ರಿವೋಲ್ಟೆಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಬಿರ್ಸಾ ಮುಂಡಾ ನೇತೃತ್ವದಲ್ಲಿ ದಂಗೆ ಆಗುತ್ತೆ. ಬಿರ್ಸಾ ಮುಂಡಾ ಅವನು ಅಷ್ಟೇ ಇನಿಷಿಯಲಿ ರಿವೋಲ್ಟೆಡ್ ಅಗೇನೆಸ್ಟ್ ಜಮೀನ್ದಾರ್ಸ್, ಮನಿ ಲ್ಯಾಂಡರ್ಸ್, ಜಮೀನ್ದಾರರು, ಲೇವಾದೇವಿಗಾರರು, ಆಮೇಲೆ ಕ್ರಿಶ್ಚಿಯನ್ ಮಿಷನರಿಗಳ ವಿರುದ್ಧ ದಂಗೆ ಹೇಳ್ತಾನೆ. ಕ್ರಿಶ್ಚಿಯನ್ ಮಿಷನರಿಗಳ ವಿರುದ್ಧ, ಆಮೇಲೆ ಬ್ರಿಟಿಷರ ವಿರುದ್ಧ ತಿರುಗ್ತಾನೆ. ಬಿರ್ಸಾ ಮುಂಡಾ ದಂಗೆ. ಓಕೆ. ನೆಕ್ಸ್ಟ್ ತಾನಾ ಭಗತ್ ರೆಬಿಲಿಯನ್. ತಾನಾ ಭಗತ್ ದಂಗೆ, ತಾನಾ ಭಗತ್ ರೆಬಿಲಿಯನ್ 1915 ಆಗುತ್ತೆ. ಅಟ್ ಛೋಟಾ ನಾಗ್ಪುರ್ ಇನ್ ಬಿಹಾರದ ಛೋಟಾ ನಾಗ್ಪುರಲ್ಲಿ ಸಮ್ ರಿವೋಲ್ಟೆಡ್, ಕೆಲವರು ದಂಗೆ ಹೇಳ್ತಾರೆ. ಯಾರ್ಯಾರು? ಬಲರಾಮ್ ಭಗತ್. 3 ಜನ ಇರ್ತಾರೆ ಭಗತ್ ಅಂತ, ಆ 3 ಜನ ಸೇರಿ ದಂಗೆ ಹೇಳ್ತಾರೆ. ಬಲರಾಮ್ ಭಗತ್, ಜೋರಾ ಭಗತ್ ಆ್ಯಂಡ್ ದೇವ ಮೇನಿಯಾ ಭಗತ್, ಇವರು ದಂಗೆ ಹೇಳ್ತಾರೆ.
ಓಕೆ. ನೆಕ್ಸ್ಟ್ ಚೆಂಚು ರೆಬಿಲಿಯನ್, ಚೆಂಚು ದಂಗೆ, ಚೆಂಚು ಚೆಂಚು ರೆಬಿಲಿಯನ್, ಚೆಂಚು ದಂಗೆ held between 1921 to 22, 21 ಇಂದ 22. In Andhra at Nallamalai forest, ಆಂಧ್ರದ ನಲ್ಲಾಮಲೈ ಅರಣ್ಯ ಪ್ರದೇಶದಲ್ಲಿ ದಂಗೆ ಹೇಳ್ತಾರೆ. ಚೆಂಚೂಸ್ ರಿವೋಲ್ಟೆಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಹನುಮಂತು, ಹನುಮಂತು ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಅಂಡರ್ ದ ಲೀಡರ್ಶಿಪ್ ಆಫ್ ಹನುಮಂತು, ಅವನ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ನೆಕ್ಸ್ಟು ರಾಂಪಾ ರೆಬಿಲಿಯನ್, ರಾಂಪಾ ಮಾನ್ಯಂ ರೆಬಿಲಿಯನ್, ರಾಂಪಾ ದಂಗೆ ಕೇಳಿದ್ದೀರಾ? ರಾಂಪಾ ದಂಗೆ ಯಾರು? ಆರ್ ಮಾನ್ಯಂ ರೆಬಿಲಿಯನ್, ಮಾನ್ಯಂ ದಂಗೆ held between 1922 to 24. ಇನ್ ಆಂಧ್ರದಲ್ಲಿ ಇನ್ ಕಡಪ ಡಿಸ್ಟ್ರಿಕ್ಟ್, ಕಡಪ ಜಿಲ್ಲೆಯ ಆಂಧ್ರದಲ್ಲಿ some forest people, tribal people revolted under the leadership of Alluri Sitaramaraaju. ಅಲ್ಲೂರಿ ಸೀತಾರಾಮರಾಜು ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಅದನ್ನು ರಾಂಪಾ ದಂಗೆ ಅಥವಾ ಮಾನ್ಯಂ, ಅವ್ರನ್ನೇ ಮಾನ್ಯಂ ಪುಲಿ ಅಂತ ಕರೀತಾರೆ. he was called as ಮಾನ್ಯಂ ಪುಲಿ, ಅಲ್ಲೂರಿ ಸೀತಾರಾಮರಾಜು. ಎಗನೆಸ್ಟ್ ಫಾರೆಸ್ಟ್ ಲಾಸ್, ಫಾರೆಸ್ಟ್ ಅರಣ್ಯ ಕಾಯ್ದೆಯ ವಿರುದ್ಧ ದಂಗೆ ಹೇಳ್ತಾರೆ. ಬಿಕಾಸ್ ಬ್ರಿಟಿಷರ್ಸ್ ಇಂಟ್ರೊಡ್ಯೂಸ್ಡ್ ಫಾರೆಸ್ಟ್ ಲಾಸ್, ಅರಣ್ಯ ಕಾಯ್ದೆನ ತೆಗೆದುಕೊಬಂದು ದೇ ಪ್ರಾಹಿಬಿಟೆಡ್ ದ ಟ್ರೈಬಲ್ಸ್ ಟು ಎಂಟರಿಂಗ್ ಇನ್ ಟು ದ ಫಾರೆಸ್ಟ್. ಅಲ್ಲಿ ಅರಣ್ಯವಾಸಿಗಳನ್ನ ಆಚೆ ಓಡಿಸ್ಬಿಡ್ತಾರೆ, ಅವರು ಅರಣ್ಯದಲ್ಲಿ ಒಳಗಡೆ ಹೋಗ್ದಂಗೆ ಮಾಡಾಕ್ಬಿಡ್ತಾರೆ. ಅವ್ರಿಗೇನೇನು ಡೈಲಿ ನೀಡ್ಸ್ಗೆ ಅರಣ್ಯದಲ್ಲಿ ಹೋಗ್ದಂಗೆ ಮಾಡಿಬಿಡ್ತಾರೆ. ಹಾಗಾಗಿ ಅಲ್ಲಿ ದಂಗೆ ಹೇಳ್ತಾರೆ. 1924 ದಿ ಬ್ರಿಟಿಷರ್ಸ್ ಕಿಲ್ಡ್ ಅಲ್ಲೂರಿ ಸೀತಾರಾಮರಾಜು. ಅದನ್ನು ದಿಸ್ ರಿವೋಲ್ಟ್ ಆಲ್ಸೋ ಕಾಲ್ಡ್ ಅಲ್ಲೂರಿ ಸೀತಾರಾಮರಾಜು ರಿವೋಲ್ಟ್, ಅಲ್ಲೂರಿ ಸೀತಾರಾಮರಾಜು ದಂಗೆ ಅಂತ ಕೂಡ ಕರೀತಾರೆ. ಓಕೆ. ನೆಕ್ಸ್ಟ್ ನಕ್ಸಲ್ ಬಾರಿ ರಿವೋಲ್ಟ್, ನಕ್ಸಲ್ ಬಾರಿ ರಿವೋಲ್ಟ್, ನಕ್ಸಲ್ ಬಾರಿ ದಂಗೆ 1972. ಅಟ್ ನಕ್ಸಲ್ ಬಾರಿ ಇನ್ ಬೆಂಗಾಲ್, ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿನಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬಂದ ಮೇಲೆ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿನಲ್ಲಿ ಎಗೇನೆಸ್ಟ್ ಜಮೀನ್ದಾರ್ಸ್, ನಕ್ಸಲ್ ಬಾರಿ ಅನ್ನೋದು ಒಂದು ಗ್ರಾಮ, ಆ ಗ್ರಾಮದಲ್ಲಿ ಜಮೀನ್ದಾರರ ವಿರುದ್ಧ 2 ಲೀಡರ್ಸ್ ರಿವೋಲ್ಟೆಡ್, ಇಬ್ಬರು ದಂಗೆ ಹೇಳ್ತಾರೆ. ಒಂದು ಚಾರು ಮಜುಮ್ದಾರ್, ಚಾರು ವೆರಿ ವೆರಿ ಇಂಪಾರ್ಟೆಂಟ್, ಚಾರು ಮಜುಮ್ದಾರ್ ಆ್ಯಂಡ್ ಕನ್ಹು ಸನ್ಯಾಲ್. ಇಲ್ಲಿಂದನೇ ನಕ್ಸಲ್ ದಂಗೆ ಅಂತ ಶುರುವಾಗೋದು. ಇದೇ ಹಳ್ಳಿ ಹೆಸರೇ ಬರೋದು ನಕ್ಸಲೇಟ್ಸ್ ಅಂತ ಕರೀತಾರಲ್ಲ, ಆ ನಕ್ಸಲೇಟ್ಸು ಅಂತ ನಕ್ಸಲ್ ಪದ ಬರೋದು ನಕ್ಸಲ್ ಬಾರಿ ಅಂತ ಹಳ್ಳಿಯಿಂದ. ಓಕೆ. ಪಶ್ಚಿಮ ಬಂಗಾಳದಲ್ಲಿ ಇವರಿಬ್ಬರು ಶುರು ಮಾಡ್ತಾರೆ. ಅದೇ ವರ್ಡ್ ಇಟ್ಕೊಂಡು ನಕ್ಸಲೇಟ್ಸ್ ಅಂತ ಹೇಳಿ ಶುರುವಾಗುತ್ತೆ. ಓಕೆ. ಅದಕ್ಕೆ ಮೂಲ ಇವರಿಬ್ಬರು. ಓಕೆ. ಚಾರು ಮಜುಮ್ದಾರ್ ಆ್ಯಂಡ್ ಕನ್ಹು ಸನ್ಯಾಲ್. ಅವರು ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ. ರಿವೋಲ್ಟೆಡ್ ಅಗೇನೆಸ್ಟ್ ಜಮೀನ್ದಾರ್ಸ್ ಇನ್ ನಕ್ಸಲ್ ಬಾರಿ, ಎ ವಿಲೇಜ್ ಇನ್ ಪಶ್ಚಿಮ ಬಂಗಾಳ. ಇವೆಲ್ಲ ಟ್ರೈಬಲ್ ರಿವೋಲ್ಟ್ಸ್. ಓಕೆ. ನೆಕ್ಸ್ಟು ಫಾರ್ಮರ್ ರಿವೋಲ್ಟ್ಸ್.